ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ 4 ಸಲಹೆಗಳನ್ನು ಅನುಸರಿಸಿದರೆ ಸೋಲು ನಿಮ್ಮ ಹತ್ತಿರ ಸುಳಿಯುವುದಿಲ್ಲ. ಯಾರ ಜೀವನದಲ್ಲಿಯೂ ಯಶಸ್ಸು ಸುಮ್ಮನೆ ಬರುವುದಿಲ್ಲ. ನಿಮ್ಮ ಪ್ರಯತ್ನಗಳು ನಿಮ್ಮನ್ನು ಯಶಸ್ಸಿನ ಹಾದಿಯತ್ತ ಕೊಂಡೊಯ್ಯುತ್ತದೆ. ಆದರೆ ಕೆಲವೊಮ್ಮೆ ಜೀವನದಲ್ಲಿ ಪದೇ ಪದೇ ಸೋಲುಗಳು ಎದುರಾಗುತ್ತವೆ. ಇಂತಹ ಸಂದರ್ಭದಲ್ಲಿ ನೀವು ಆಚಾರ್ಯ ಚಾಣಕ್ಯ ಹೇಳಿರುವ ಈ 4 ಗುಣಲಕ್ಷಣಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನದಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯ. ಹಾಗಾದರೆ ಆ ಯಶಸ್ಸಿನ ಮಂತ್ರಗಳು ಯಾವುದು ಅನ್ನೋದನ್ನು ತಿಳಿದುಕೊಳ್ಳೋಣ. 1. ಕಠಿಣ ಪರಿಶ್ರಮ. ಕಷ್ಟಪಟ್ಟು ದುಡಿಯುವವರು ಎಂದಿಗೂ ಸೋಲುವ ಮಾತೇ ಇಲ್ಲ. ಇಂದು ನೀವು ಸೋಲಬಹುದು, ಆದರೆ ಒಂದಲ್ಲ ಒಂದು ದಿನ ನೀವು ಖಂಡಿತವಾಗಿಯೂ ಗೆದ್ದೇ ಗೆಲ್ಲುತ್ತೀರಿ ಎಂಬ ವಿಶ್ವಾಸ ನಿಮಗಿರಬೇಕು. ಹೀಗಾಗಿ ಕಷ್ಟಪಟ್ಟು ಕೆಲಸ ಮಾಡಿ. ನಿಮ್ಮ ಕಠಿಣ ಪರಿಶ್ರಮವೇ ನಿಮ್ಮ ಗೆಲುವಿನ ಮೊದಲ ಮಂತ್ರ. 2. ಜ್ಞಾನ. ಯಾವುದೇ ಒಂದು ವಿಚಾರದಲ್ಲಿ ನೀವು ಸಂಪಾದಿಸಿದ ಜ್ಞಾನವು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇದು ಪುಸ್ತಕದಿಂದಲೇ ಬರಲಿ ಅಥವಾ ಯಾವುದೇ ಕೆಲಸವನ್ನು ಮಾಡಿ ಪಡೆದ ಅನುಭವ ಆಗಿರಲಿ, ಜ್ಞಾನವೆಂಬುದು ಎಂದಿಗೂ ಶ್ರೇಷ್ಠವಾದದ್ದು. ಈ ಅನುಭವ ಒಂದಲ್ಲ ಒಂದು ದಿನ ನಿಮ್ಮ ಉಪಯೋಗಕ್ಕೆ ಬರಲಿದೆ. ಹೀಗಾಗಿ ಯಾವ ವ್ಯಕ್ತಿಯು ಪ್ರತಿಯೊಂದು ವಿಚಾರದಲ್ಲಿಯೂ ಜ್ಞಾನ ಗಳಿಸುತ್ತಾನೋ ಆತ ಜೀವನದಲ್ಲಿ ಎಂದಿಗೂ ಸೋಲನ್ನು ಕಾಣುವುದಿಲ್ಲ. 3. ಆತ್ಮವಿಶ್ವಾಸ. ಒಬ್ಬ ಮನುಷ್ಯನ ಅತಿ ದೊಡ್ಡ ಆಸ್ತಿಯೆಂದರೆ ಅದು ಅವನ ಆತ್ಮವಿಶ್ವಾಸ. ನಿಮ್ಮ ಮೇಲೆ ಮೊದಲು ನಿಮಗೆ ವಿಶ್ವಾಸ ಇರಬೇಕು. ಆಗ ಮಾತ್ರ ನೀವು ಯಾವುದೇ ಕೆಲಸಗಳಲ್ಲಿ ಸಫಲತೆಯನ್ನು ಕಾಣಲು ಸಾಧ್ಯವಿದೆ. ಚಾಣಕ್ಯರ ಪ್ರಕಾರ ಆತ್ಮಸ್ಥೈರ್ಯ ಹೊಂದಿದ್ದರೆ ಎಂತಹ ಕಠಿಣ ಸವಾಲನ್ನಾದರೂ ಎದುರಿಸಬಹುದಾಗಿದೆ. 4. ಜಾಗರೂಕತೆ. ಯಶಸ್ಸನ್ನು ಸಾಧಿಸಬೇಕು ಎಂದುಕೊಂಡ ವ್ಯಕ್ತಿಯು ಎಂದಿಗೂ ಜಾಗರೂಕನಾಗಿ ಇರುತ್ತಾನೆ. ನೀವು ಎಲ್ಲೇ ಇದ್ದರೂ, ಏನನ್ನೇ ಮಾಡುತ್ತಿದ್ದರೂ ನಿಮ್ಮ ಕಣ್ಣು ಹಾಗೂ ಕಿವಿ ಚುರುಕಾಗಿ ಇರಬೇಕು. ಯಾವ ವ್ಯಕ್ತಿಯು ಚುರುಕಾಗಿ ಇರುತ್ತಾನೋ ಆತ ಎಂದಿಗೂ ಸೋಲುವುದಿಲ್ಲ. ಆಚಾರ್ಯ ಚಾಣಕ್ಯ ಹೇಳಿರುವ ಈ ಮಾತುಗಳನ್ನು ಅನುಸರಿಸಿ ನಾವು ಜೀವನದಲ್ಲಿ ಸದಾ ಯಶಸ್ಸಿನ ಆನಂದವನ್ನು ಅನುಭವಿಸಬಹುದು. ಪ್ರಿಯ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ನಿಮ್ಮ ಅಭಿಪ್ರಾಯ ನನಗೆ ಬಹಳ ಅಮೂಲ್ಯವಾದದ್ದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರಗಳು.